ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಹುಡುಗರೆಲ್ಲ ಕೈ ತೆಗಿರಿ. ಬನ್ನಿ ಬನ್ನಿ. ಹಾಂ ಸ್ವಲ್ಪ ಹಿಂದೆ ಬೇಡ, ಬಾರ್ಕೋಸಿಯಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ಕರ್ನಾಟಕದಿಂದ ಯಾರು ಬಂದ್ರೂ ಅವ್ರನ್ನ ಯಾಕೆ ಬಂದಿದ್ದೀರಿ ಅಂತ ವಿಚಾರಣೆ ಮಾಡಿ ಯಾವುದೇ ತಾರತಮ್ಯ ತೋರದೆ ಎಲ್ಲ ಕೆಲಸಗಳನ್ನು ಎಲ್ಲರ ಕೆಲಸಗಳನ್ನು ಮಾಡಿದ್ದೀನಿ. ಅಂತಹ ಒಂದು ನನಗೆ ಅಭಿಲಾಷೆ ಇತ್ತು. ಹಾಗಾಗಿ ಈಗ ಬಾರ್ಕೋಸಿದೆ. ಈಗ ಎರಡನೇ ಬಾರಿಗೆ ಆಯ್ಕೆ ಆಗಿದ್ದು ಖುಷಿ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋಟೋನ ಹಾಕಿದ್ದಾರೆ. ಅವರ ಋಣವನ್ನು ಅವರ ಸೇವೆ ಮಾಡುವ ಮುಖಾಂತರ ತೀರಿಸಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಮೊದಲನೇದು ಇರೋದು ನಮಗೆ ಒಂದು ಬಿಲ್ಡಿಂಗ್, ಪರ್ಮನೆಂಟ್ ಬಿಲ್ಡಿಂಗ್ ಬೇಕು. ಸತತ ಎರಡನೇ ಬಾರಿ ಗೆದ್ದಿದ್ದೀರಿ. ಬಿಲ್ಡಿಂಗ್ ಕೂಡ ಹಳೆ ಬಿಲ್ಡಿಂಗು. ಸೊ ಈಗ ಇದು ಸುಮಾರು ದಶಕಗಳಿಂದ ಬಿಲ್ಡಿಂಗ್ ಅನ್ನೋದು ಒಂದು ಕೊರಗು ಇದೆ. ಈಗ ಬಂದಾದಮೇಲೆ ಈ ಜಾಗವನ್ನು ಬೇರೆ ಆಲ್ಟರ್ನೇಟಿವ್ ಕೊಡೋವರೆಗೂ ಇದು ಪರ್ಮನೆಂಟು ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ಇನ್ನೊಂದು ಜಾಗ, ಪರ್ಮನೆಂಟ್ ಜಾಗ ಬೇಕು. ದೂರದಿಂದ ಬರೋರಿಗೆ ವಸತಿ ಸೌಲಭ್ಯ ಮಾಡಿಕೊಡ್ಬೇಕು. ಮತ್ತು ವೆಲ್ಫೇರ್ ಫಂಡ್ ಇದಕ್ಕೆ ಬೇಕು. ಮತ್ತು ಎನ್ರೋಲ್ಮೆಂಟ್ ಮಾಡುವಾಗ ನಾವು ಬಾಡಿಗೆ ತೊಗೊಂಡು ಪ್ರೆಸ್ ಕ್ಲಬ್ಬನ್ನು ಬಾಡಿಗೆ ತೊಗೊಂಡು ಮಾಡ್ತಾಯಿದ್ದೀವಿ. ನಮ್ಮದೇ ಆದಂಥ ಒಂದು ಆಡಿಟೋರಿಯಂ ಬೇಕು ಅಂತಕ್ಕಂಥದ್ದು ಮಾಡಬೇಕು ಅಂತ ಮನಸ್ಸಲ್ಲಿದೆ. ನಾವು ಈಗ ಹೊಸ ಟೀಮು ಏನು ಬರ್ತೀವಿ ಎಲ್ಲರೂ ಒಟ್ಟಿಗೆ ತಗೊಂಡು ಎಲ್ಲರೂ ಸೇರಿ ಒಕ್ಕೂರಲ್ಲಿಂದ ಹೋರಾಟ ಮಾಡಿ ಈ ಜಾಗವನ್ನು ಈಗ ಬಂದಿರ್ತಕ್ಕಂಥ ಚೀಫ್ ಮಿನಿಸ್ಟ್ರು ತುಂಬ ಒಳ್ಳೆಯವರಿದ್ದಾರೆ. ನಮ್ಮ ವಕೀಲ ಬಾಂಧವರಿಗೆ, ನಮ್ಮ ವಕೀಲರಿಗೆ ಒಳ್ಳೇದು ಮಾಡಬೇಕು ಅಂತ ಅವ್ರ ಹತ್ರ ನಾನು ತುಂಬ ಎರಡು ಮೂರು ಸಲ ಮಾತಾಡಿದಾಗೆಲ್ಲ ನಮಗೆ ಅವ್ರಿಗೆ ಅಭಿಲಾಷೆ ಇದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅವರ ಮುಖಾಂತರ ಬಿಲ್ಡಿಂಗು ಆಗುತ್ತೆ, ಜಾಗನೂ ಆಗುತ್ತೆ ಅಂತ ಅಭಿಲಾಷೆ ಇದೆ ನನಗಿದೆ. ಖಂಡಿತ ಮಾಡಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ದೇವರಾಜ್ ಎಂ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ. ಈಗ ಹಾಲಿ ಸದಸ್ಯ, ಎರಡನೇ ಸಲ ಮತ್ತೆ ಆಯ್ಕೆ ಆಗಿದೆ. ವಿಜಯೋತ್ಸವ ನಿರೀಕ್ಷೆ ಇತ್ತ ಸರ್? ಹೆಚ್ಚು ಮತದಿಂದ ಭಿನ್ನ ಆಗಿದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮತದಾರಿಗೆ? ಏನು ಹೇಳಕ್ಕೆ? ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಗೌರವಾನ್ವಿತ ವಕೀಲ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮೊದಲನೇ ಬಾರಿಗೆ ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ಪರ್ಧೆ ಮಾಡಿ ವಿಜಯಶಾಲಿ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ. ನಾನು ಇಡೀ ರಾಜ್ಯ ಸುತ್ತಲಿಲ್ಲ, ಬಟ್ ಆದರೂ ಇಡೀ ರಾಜ್ಯಕ್ಕೆ ಪರಿಚಯ ಇದ್ದೆ. ಮೂಲೆಯಿಂದ 1, 2, 10 ಈ ರೀತಿ ಮತಗಳು ನನಗೆ ಬಂದು ಸೇರಿ ಹನಿ ಗೂಡಿದರೆ ಹಳ್ಳ ಎಂಬಂತೆ ಕೌಂಟಿಂಗ್ ಸ್ಟಾರ್ಟ್ ಆದ 2 ತಿಂಗಳ ನಂತರ ಇವತ್ತು ನನಗೆ ಏನು ಕೋಟಾ ಇತ್ತು 2244 ಅದು ರೀಚ್ ಆಗಿ ಅದಕ್ಕಿಂತ ಹೆಚ್ಚಿನ ಮತಗಳು ಕೂಡ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ರಾಜ್ಯದ ಗೌರವಾನ್ವಿತ ವಕೀಲ ಬಂಧುಗಳು. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಬೆಂಗಳೂರು, ಮಂಡ್ಯ, ಮೈಸೂರು ಮತ್ತು ಹಾಸನ, ತುಮಕೂರು ಮತ್ತು ಅಕ್ಕಪಕ್ಕ ಜಿಲ್ಲೆಗಳು, ನಾನು ಓಡಾಡಿದ್ದು 5-6 ಜಿಲ್ಲೆಗಳು ಮಾತ್ರ. ಆದರೂ ಫೋನ್ ಮುಖಾಂತರ ತುಂಬ ಸ್ನೇಹಿತರುಗಳನ್ನ ಸಂಪರ್ಕ ಮಾಡಿದ್ದೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ವಿಶ್ವಾಸಕ್ಕೆ, ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದ ಹಾಗೆ ನಾನು ವಕೀಲ ಮಿತ್ರರಿಗೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ಅವ್ರ ಜೊತೆಗಿರ್ತೀನಿ. ಅವರ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನಮ್ಮಲ್ಲಿರಲಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅದಕ್ಕೊಂದು ಇತಿಹಾಸ ಇದೆ, ಸಾಂವಿಧಾನಿಕ ಸಂಸ್ಥೆ. ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶನ ನಮ್ಮ ರಾಜ್ಯದ ಎಲ್ಲ ವಕೀಲ ಮಿತ್ರರು ಕೊಟ್ಟಿದ್ದಾರೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಗೌರವಾನ್ವಿತ ವಕೀಲ ಬಂಧುಗಳಿಗೆ, ಜೊತೆಗೆ ನನ್ನ ಜೊತೆಗೆ ಅಕ್ಟೋಬರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನನ್ನ ಜೊತೆಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಿದ್ದೀನಿ. ಈ ನನ್ನ ಗೆಲುವು ನನ್ನ ಸ್ನೇಹಿತರಿಗೆ, ನಮ್ಮ ವಕೀಲ ಮಿತ್ರರಿಗೆ ಸಲ್ಲಬೇಕು. ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಅಕ್ಕಪಕ್ಕ ಜಿಲ್ಲೆಯ ಎಲ್ಲ ವಕೀಲ ಮಿತ್ರರಿಗೂ, ಅತಿ ಹೆಚ್ಚು ಮತಗಳನ್ನು ನೀಡಿದಂಥ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಮತ ನೀಡಿದ್ದು ನನ್ನ ಮಂಡ್ಯಕ್ಕೆ ಆಭಾರಿಯಾಗಿರ್ತೀನಿ. ಮಂಡ್ಯದ ಇದು ಹೇಳಲೇಬೇಕು, ಮಂಡ್ಯಕ್ಕೆ ನಾನು ವಿಶೇಷವಾದ ಗೌರವವನ್ನು ನಾನು ಕೊಡಲೇಬೇಕಾಗ್ತದೆ. ಇಷ್ಟು ಉಳ್ಕೊಳ್ಳಿಕ್ಕೆ ಕಾರಣ ಆಗಿದ್ದು ಮಂಡ್ಯದ ವಕೀಲ ಮಿತ್ರರು. ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನನ್ನನ್ನು ಕೈ ಹಿಡಿದಿದ್ದಾರೆ. ಜೊತೆಗೆ ನನ್ನ ಬೆಂಗಳೂರಿನ ನನ್ನ ಒಡನಾಡಿಗಳು, ವಕೀಲ ಮಿತ್ರರು ಎಲ್ಲರೂ ಕೂಡ 1, 2 ಅಂತ ಹೇಳೋಕ್ಕಾಗಲ್ಲ. ವಿಶೇಷವಾಗಿ ಈ 2 ಜಿಲ್ಲೆ ನಾನು ನೆಲೆಸ್ಕೊಳ್ಳಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಹೇಳಬೇಕು.
ಆದರೂ ಇವತ್ತಿಗೆ ಇಷ್ಟು ಸಾಕು ಸರ್, ಇಲ್ಲ, ಅಂತೀನಿ. ಈಗ ಸೇವೆ ಮಾಡೋದ್ರ ಮುಖಾಂತರ ನಾನು ಕೆಲಸ ಮಾಡೋದ್ರ ಮುಖಾಂತರ ಶಿವಮೂರ್ತಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಸರ್. ಅತಿ ಹೆಚ್ಚು ಮೊದಲೇ ಆದಿತ್ಯ ಅವರ ಹಿತರಕ್ಷಣೆ ಮೊದಲಿಂದನೂ ಕೂಡ ನಾನು ಕೂಡ ಹೋರಾಟ ಮಾಡ್ಕೊಂಡದ್ದು ಕ್ಷೇಮಾಭಿವೃದ್ಧಿ ವೆಲ್ಫೇರ್ ಫಂಡು ಮತ್ತೊಂದು ಇವೆಲ್ಲ ಇದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗೌರವವನ್ನು ಹೆಚ್ಚಿಸೋದು, ನಮ್ಮ ವಕೀಲರ ವೃತ್ತಿಗೆ ಘನತೆಯನ್ನು ಹೆಚ್ಚಿಸಿ ಯಾವುದೇ ಧಕ್ಕೆ ಬಾರದಂಗೆ ನೋಡ್ಕೊಳ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ. ವೃತ್ತಿಗೆ ಗೌರವ ಕೊಡೋದನ್ನ ನಮ್ಮ ವಕೀಲರ ಮಿತ್ರರಿಗೆ ಗಮನದಲ್ಲಿ ತರಿಸ್ಬೇಕು. ನಾವು ಕೂಡ ಗೌರವ ಕೊಡಬೇಕು, ನಮಗೆ ನಾವೇ ಗೌರವ ಕೊಡ್ಕೊಳ್ತಕ್ಕಂಥದ್ದು ಆಗಬೇಕು. ವೃತ್ತಿನಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟಿಂದ ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಗೌರವ ಘನತೆಯನ್ನು ಹೆಚ್ಚಿಕೋಬೇಕು ಅನ್ನೋದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀನಿ. ಮತ್ತೊಮ್ಮೆ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಧನ್ಯವಾದಗಳು. ನಾನು ಶಿವಮೂರ್ತಿ. ಈ ಬಾರಿ ವಕೀಲರ ಪರಿಷತ್ತಿಗೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ರಮ ಸಂಖ್ಯೆ 121 121. ನನ್ನ ಸ್ಲೋಗನ್ ಇತ್ತು ಪ್ರಚಾರ ಮಾಡಬೇಕಾದ್ರೆ, ನಾನು ನಿಮ್ಮ ಜೊತೆ 1 to 1 ಇರ್ತೀನಿ ಅಂತ. ಹಾಗಾಗಿ 121 ಸೀರಿಯಲ್ ನಂಬರ್ ಬಂದಿತ್ತು. ಈ ಸೀರಿಯಲ್ ನಂಬರ್ಗೆ ಮತ ಹಾಕೋದ್ರ ಮುಖಾಂತರ ನನ್ನನ್ನು ನೀವೆಲ್ಲರೂ ಗೆಲ್ಲಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ನನ್ನ ಗೌರವಾನ್ವಿತ ವಕೀಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.